ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಸುಷ್ಮಿತಾ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಸ್ಪೈಸಿಯಾಗಿರುವಂತಹ ರೋಡ್ ಸೈಡಲ್ಲಿ ಸಿಗುವಂತಹ ಟೇಸ್ಟಿಯಾಗಿರುವಂತಹ ಗೋಬಿನ ಯಾವ ರೀತಿ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಆದರೆ ಇದೇ ಫಸ್ಟ್ ನೀವು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಆಗಿ, ಹಾಗೆಲ್ಲ ಪಕ್ಕದಲ್ಲಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ. ಬನ್ನಿ ಯಾವ ರೀತಿ ಗೋಬಿ ಮಂಜೂರಿ ಮಾಡೋದನ್ನು ನೋಡ್ಕೊಂಬರೋಣ. ಫಸ್ಟ್ ಆಫ್ ಆಲ್ ನಾನು ಎಲೆಕೋಸನ್ನ ತೊಗೊಂಡಿದ್ದೀನಿ. ಎಲೆಕೋಸನ್ನ ತೊಗೊಂಡು ಸಣ್ಣದಾಗಿ ಕಟ್ ಮಾಡಿ ಒಂದು ಸೈಡು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ವಲ್ಪ ಮೈದಾ ಹಿಟ್ಟನ್ನ ತೊಗೊಳ್ತಾ ಇದ್ದೀನಿ. ಮೈದಾ ಹಿಟ್ಟನ್ನು ತೊಗೊಂಡು ಅದನ್ನು ಚೆಂದ ಕ್ಲೀನ್ ಮಾಡಿ ಒಂದು ಸೈಡ್ ಇಟ್ಕೊಂಡು, ನಂತರ ಎಲೆಕೋಸಿಗೆ ಮೈದಾ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಆ್ಯಂಡ್ ಅಕ್ಕಿ ಹಸಿಟ್ಟು ಕೂಡ ಹಾಕೋಬೋದು, ಯಾಕಂದರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರೋದಕ್ಕೆ ಅಕ್ಕಿ ಹಸಿಟ್ಟನ್ನು ಆ್ಯಡ್ ಮಾಡ್ತಾರೆ. ಇಲ್ಲಾಂದರೆ ಫುಲ್ಲು ಮೈದಾನೇ ಆಗಿಬಿಟ್ರೆ ಫುಲ್ಲು ಸಾಫ್ಟ್ ಆಗೋಗಿಬಿಡುತ್ತೆ. ಆ್ಯಂಡ್ ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೀನಿ. ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು ಆ್ಯಂಡ್ ಸಾಲ್ಟನ್ನು ಮಿಕ್ಸ್ ಮಾಡಿ ಅದನ್ನು ಫಸ್ಟ್ ಆಫ್ ಆಲ್ ಚೆಂದ ಮಿಕ್ಸ್ ಮಾಡಿ, ಯಾಕಂದರೆ ಸಾಲ್ಟು ಎಲ್ಲ ಕಡೆ ಮಿಕ್ಸ್ ಆಗಬೇಕು. ಇಲ್ಲಾಂದ್ರೆ ಒಂದು ಕಡೆ ಪುಡಿ ಇರುತ್ತೆ, ಇನ್ನೊಂದು ಕಡೆ ಹಾಗೆ ಸ್ವಲ್ಪ ಸಪ್ಪೆ ಸಪ್ಪೆ ಇರುತ್ತೆ. ಹಾಗಾಗಿ ಎಲ್ಲ ಕಡೆ ಪುಡಿ ಹಾಕಿ ಚೆಂದ ಮಿಕ್ಸ್ ಹೊಡೀರಿ. ಆ್ಯಂಡ್ ಮಿಕ್ಸೆಲ್ಲ ಆದಮೇಲೆ ಸ್ವಲ್ಪ ನೀರಂಶ ಇರುತ್ತೆ. ಹಾಗಾಗಿ ಫುಲ್ಲು ಮಿಕ್ಸ್ ಮಾಡಿದ್ರು ಕೂಡ ನೀವು ನೀರನ್ನು ನೆಕ್ಸ್ಟ್ ಸ್ವಲ್ಪನೇ ಹಾಕ್ಕೊಳ್ಬೋದು, ಏನು ಪ್ರಾಬ್ಲಮ್ ಆಗೋದಿಲ್ಲ. ಆ್ಯಂಡ್ ಚೆಂದ ಮಿಕ್ಸ್ ಮಾಡಾದಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟು ಸ್ವಲ್ಪ ಕಡಿಮೆ ಆಯಿತು ಅಂತ ನನಗನ್ನಿಸ್ತು. ಹಾಗಾಗಿ ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡಿಕೊಂಡೆ. ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ಕೊಂಡು ಚೆಂದ ಮಿಕ್ಸ್ ಮಾಡಿ. ಆ್ಯಂಡ್ ನೀವು ಯಾವ ಚಿಕನ್ ಮಸಾಲ ಯೂಸ್ ಮಾಡ್ತೀರ ಟೇಸ್ಟಿಗೆ, ಯಾವುದ್ಯಾವುದೋ ಮಸಾಲೆಗಳು, ಟೇಸ್ಟಿ ಮಸಾಲ ಅದೆಲ್ಲ ಯೂಸ್ ಮಾಡೋಕ್ಕಿಂತ ಮೊದಲು ನಾವು ಚಿಕನ್ ಮಸಾಲನೇ ಯೂಸ್ ಮಾಡ್ಬೋದು. ಹಾಗಾಗಿ ನಾನು MJ's ಚಿಕನ್ ಮಸಾಲಾನ ಯೂಸ್ ಮಾಡ್ತೀನಿ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಸಾಧ್ಯ ಆದರೆ ಇದನ್ನೇ ತೊಗೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಇಲ್ಲ ಅಂತ ಹೇಳಿದ್ರೆ ನೀವು ಯಾವ್ದು ಯೂಸ್ ಮಾಡ್ತೀರ ಅದನ್ನೇ ಯೂಸ್ ಮಾಡ್ಬೋದು. ಆ್ಯಂಡ್ ಸ್ವಲ್ಪ ಚಿಕನ್ ಮಸಾಲ 2 ಪ್ಯಾಕೆಟನ್ನು ಹಾಕಿದ್ದೀನಿ. ಆ್ಯಂಡ್ ಸ್ವಲ್ಪ ಟೇಸ್ಟ್ ಕಡಿಮೆ ಆಯಿತು ಅಂತ ಇನ್ನೊಂದು ಪ್ಯಾಕೆಟನ್ನು ಆ್ಯಡ್ ಮಾಡಿದೆ. ಆ್ಯಂಡ್ ಸ್ವಲ್ಪ ಹಾಗೆ ಚಿಲ್ಲಿ ಪೌಡರ್. ಆ್ಯಂಡ್ ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟನ್ನು ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕೆಂದ್ರೆ ತುಂಬ ಖಾರ ಆದರೆ ಮಕ್ಕಳೆಲ್ಲ ತಿನ್ನೋದಿಲ್ಲ ಅಲ್ವ. ಹಂಗಾಗಿ ಸ್ವಲ್ಪ ನಮ್ಮಲ್ಲಿ ಹೆಚ್ಚಿಗೆ ಖಾರ ತಿಂತಾರೆ, ಹಂಗೆ ಸ್ವಲ್ಪ ಕಡಿಮೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಬಿಟ್ಟಿದ್ದೀನಿ ಖಾರನ. ಆ್ಯಂಡ್ ಚೆಂದ ಕಲಿಸ್ಕೊಂಡು ಹಿಟ್ಟನ್ನ ಅದೇ ರೀತಿ ಅದನ್ನ ಕಲಿಸ್ಕೊಳ್ಳಿ. ಆ್ಯಂಡ್ ಕಾರ್ನ್ಫ್ಲೋರ್ ಇದ್ದರೆ ಕಾರ್ನ್ಫ್ಲೋರನ್ನು ಆ್ಯಡ್ ಮಾಡ್ಕೊಳ್ಳಿ, ಯಾಕಂದರೆ ಅದು ಅಂಟುತ್ತೆ ಆ್ಯಂಡ್ ಸಾಫ್ಟಾಗಿ ಬರುತ್ತೆ. ರೋಡ್ ಸೈಡಲ್ಲಿ ಸಾಫ್ಟ್ ಆಗಿರುತ್ತಲ್ಲ, ಹಾಗಾಗಿ ಸ್ವಲ್ಪ ಕಾರ್ನ್ಫ್ಲೋರ್ ಆ್ಯಡ್ ಮಾಡಿಕೊಂಡು. ಆ್ಯಂಡ್ ಹಾಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. 2 ಮಿಕ್ಸಲ್ಲಿ ಆಲ್ರೆಡಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ, ಹಾಗಾಗಿ ಅದನ್ನು ಮಿಕ್ಸ್ ಮಾಡಿ ಚೆಂದ ಮಿಕ್ಸ್ ಮಾಡಿ ಒಂದು ಕಡೆ ಒಂದು 2 ಅವರ್ಸ್ ಆರ್ 1 ಅವರ್ಸ್ ಒಂದು ಕಡೆ ಎಲ್ಲರೂ ಇಟ್ಟಿರಿ. ಆ್ಯಂಡ್ ಇಟ್ಬಿಟ್ಟು ನೆಕ್ಸ್ಟ್ ಅದನ್ನು ಚೆಂದ ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಆ್ಯಂಡ್ ಅದನ್ನು ಒಂದೊಂದೇ ಸಣ್ಣದಾಗಿ ಬಿಡಿ, ದಪ್ಪ ಆಗಿ ಬಿಡಿಬಿಡಿ. ದಪ್ಪ ಬಿಟ್ಟರೆ ಏನೊಂಥರ ಚೆನ್ನಾಗಿರಲ್ಲ, ಹಾಗಾಗಿ ಸಣ್ಣದಾಗಿ ಗೋಲಿ ಥರ ಹಾಕ್ಕೊಳ್ಳಿ. ಆ್ಯಂಡ್ ಎಣ್ಣೆಗೆ ಅದನ್ನ ಹಾಕ್ಕೊಂಡು ಅದು ಕರಿತಾ ಇರೋಕ್ಕಿಂತ ಮುಂಚೆ ನಾವಿಲ್ಲಿ ಒಂದು ಮಸಾಲೆನ ರೆಡಿ ಮಾಡ್ಕೊಬಿಡೋಣ, ಸಾಸನ್ನು ರೆಡಿ ಮಾಡ್ಕೊಬಿಡೋಣ. ಯಾಕಂದರೆ ರೋಡಲ್ಲಿ ಯಾವುದ್ಯಾವುದೋ ಟೇಸ್ಟಿ ಪೌಡ್ರು ಅದು ಇದು ಎಲ್ಲ ಹಾಕ್ತಾರೆ. ಆ್ಯಂಡ್ ಇನ್ನೊಂದು ವಿಷಯ ಹೇಳ್ಬೇಕು, ನಾನು ಫುಡ್ ಕಲರನ್ನು ಆ್ಯಡ್ ಮಾಡಿಲ್ಲ, ಯಾಕಂದರೆ ಫುಡ್ ಕಲರೆಲ್ಲ ಈಗ ಬ್ಯಾನ್ ಆಗಿದೆಯಲ್ಲ, ಹಂಗಾಗಿ ಫುಡ್ ಕಲರ್ ಯಾವುದು ಬೇಡ ಅಂತೇಳಿ ನಾನು ಓನ್ಲಿ ನಾವು ಮಸಾಲೆ ಯಾವ ರೀತಿ ಮಿಕ್ಸ್ ಮಾಡ್ಕೊಂಡು ಅದೇ ಥರ ಕಲರ್ ಇದೆ ಅದು. ಹಾಗಾಗಿ ಯಾವ ರೀತಿ ನಾನು ಮಸಾಲಲ್ಲ ಆ್ಯಂಡ್ ಫುಡ್ ಕಲರನ್ನು ಯೂಸ್ ಮಾಡಿಲ್ಲ. ಹಾಗಾಗಿ ನೀವು ಕೂಡ ಯೂಸ್ ಮಾಡಬೇಡಿ, ಸಣ್ಣ ಮಕ್ಕಳಿಗಿದ್ರೆ ಅವ್ರಿಗೆಲ್ಲ ಎಫೆಕ್ಟ್ ಆಗುತ್ತೆ ಆ್ಯಂಡ್ ನಿಮ್ಮ ಮನೆಯವ್ರಿಗೂ ಕೂಡ ಎಫೆಕ್ಟ್ ಆಗುತ್ತೆ. ಹಾಗಾಗಿ ಫುಡ್ ಕಲರ್ ಬೇಡ. ಈಗ ಸಾಸನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಫಸ್ಟು ಸ್ವಲ್ಪ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ, ಅಕ್ಕಿ ಹಿಟ್ಟು ಆ್ಯಂಡ್ ಸ್ವಲ್ಪ ಕಾರ್ನ್ಫ್ಲೋರನ್ನ ತೊಗೊಂಡಿದ್ದೀನಿ. ಆ್ಯಂಡ್ ಕಾರ್ನ್ಫ್ಲೋರನ್ನ ತೊಗೊಂಡು ಆ್ಯಂಡ್ ಸ್ವಲ್ಪ ಇದು ಪೆಪ್ಪರ್ ಪೌಡರನ್ನ ಹಾಕ್ಕೊಂಡಿದ್ದೀನಿ. ಪೆಪ್ಪರ್ ಪೌಡರ್ ಚೆಂದ ಕುಟ್ಟಿ ಇಟ್ಕೊಂಡಿರೋ ಒಂದು ಸೈಡು, ಅಥವಾ ಪೆಪ್ಪರ್ ಪೌಡರ್ ಅಂತ ಸ್ಟೋರಲ್ಲೆಲ್ಲ ಹೋದರೆ ಸಿಗುತ್ತೆ, ಅಲ್ಲೇ ತೊಗೊಬರ್ಬೋದು. ಆ್ಯಂಡ್ ನಾನಂತೂ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದು ಬೇಡ ತರೋದು ಅಂತೇಳಿ. ಆ್ಯಂಡ್ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆ್ಯಂಡ್ ಖಾರದ ಪುಡಿ ಒಂದು ಸ್ವಲ್ಪ, ಆ್ಯಂಡ್ ಸೋಯಾ ಸಾಸು ಅಥವಾ ಟೊಮೊಟೊ ಸಾಸು ಎರಡನ್ನೂ ಆ್ಯಡ್ ಮಾಡಿ ಸ್ವಲ್ಪ ಟೇಸ್ಟ್ ಜಾಸ್ತಿ ಸಿಗುತ್ತೆ. ಆ್ಯಂಡ್ ಸೋಯಾ ಸಾಸು ಸ್ವಲ್ಪ ಹುಳಿಗೆ ಇರೋದು, ಅಥವಾ ವಿನೇಗರ್ ಇದ್ದರೆ ನೀವು ವಿನೇಗರ್ ಹಾಕ್ಕೊಳ್ಬೋದು. ನಾನು ವಿನೇಗರ್ ಇಲ್ಲ ಅಂತ ಹೇಳಿ ಆ ಸಾಸನ್ನು ಯೂಸ್ ಮಾಡ್ತಾಯಿದ್ದೀನಿ. ಅದನ್ನೆಲ್ಲ ಹಾಕ್ಕೊಂಡು ಪುಡಿ ಏನು ಹಾಕಬೇಡಿ. ಆ್ಯಂಡ್ ವಿನೇಗರ್ ಇದ್ದರೆ ಈ ಹುಳಿ ಬೇಡ, ವಿನೇಗರ್ ಇಲ್ಲ ಅಂತೇಳಿ ನಾನು ಸ್ವಲ್ಪ ಲೆಮನನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಚೆಂದ ಮಿಕ್ಸ್ ಮಾಡಿ ಒಂದು ಪ್ಯಾನ್ ತೊಗೊಂಡು ಆ್ಯಂಡ್ ಅದನ್ನೇ ಸ್ವಲ್ಪ ಈರುಳ್ಳಿ, ಮೆಣಸಿನ್ಕಾಯಿ ಆ್ಯಂಡ್ ಸಾಂಬಾರು ಸೊಪ್ಪೆಲ್ಲ ಕಟ್ ಮಾಡಿ ಒಂದು ಸೈಡಲ್ಲಿ ಇಟ್ಕೊಂಡಿರಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ಮೆಣಸಿನ್ಕಾಯಿ ಎಲ್ಲ ಹಾಕಿ ಚೆಂದ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಖಾರ ಫ್ಲೇವರ್ ಬಿಡುತ್ತೆ ಎಣ್ಣೆಗೆ ಮೆಣಸಿನ್ಕಾಯಿ ಹಾಕಿದ ತಕ್ಷಣ. ಆ್ಯಂಡ್ ಈರುಳ್ಳಿ ಹಾಕಿ ಚೆಂದ ಅದು ಬ್ರೌನ್ ಕಲರ್ ಬರೋವರೆಗೂ ಅದನ್ನು ಫುಲ್ ರೋಸ್ಟ್ ಮಾಡಿ. ಆ್ಯಂಡ್ ಹಾಗೆ ಸಾಸ್ ಎಲ್ಲ ಹಾಕಿ ಅದಕ್ಕೆ ನೆಕ್ಸ್ಟ್ ಸಾಸು ಸ್ವಲ್ಪ ಕುದೀತಾ ಇರಬೇಕಾದ್ರೆ ಆ್ಯಂಡ್ ಕುದ್ದಾದಮೇಲೆ ಅದಕ್ಕೆ ಗೋಬಿಯನ್ನು ಆ್ಯಡ್ ಮಾಡಿ, ಗೋಬಿಯನ್ನು ಹಾಕಿ ರುಚಿಕರವಾಗಿರುವಂತಹ ಗೋಬಿ ಈಗ ರೆಡಿ ಆಗುತ್ತೆ. ಸಾಂಬಾರು ಸೊಪ್ಪನ್ನು ಹಾಕಿದ್ರೆ ಟೇಸ್ಟಿಯಾಗಿರುವಂತಹ ರೋಡ್ ಸೈಡಲ್ಲಿ ಸಿಗುವಂತಹ ಗೋಬಿ ಚೆನ್ನಾಗಿರುತ್ತೆ. ತಿಂದು ನೋಡಿ, ಟೇಸ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.